ಪರ್ಸನಲ್ ವಿಚಾರನ ಎಲ್ಲಿ, ಪ್ರೊಫೆಷನಲ್ ವಿಚಾರನ ಎಲ್ಲಿ ಮಾತಾಡಬೇಕು ಅಂತ ಗೊತ್ತಿಲ್ದಿರೋ ನೀನು ನನಗೆ ಬುದ್ಧಿ ಹೇಳ್ತಿದ್ಯಾ? ಇನ್ನೊಂದು ಮಾತಾಡಿದ್ರೆ ಬೀಗ್ರು ಅಂತಾನು ನೋಡ್ದೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಗೆಟ್ ಔಟ್! ನೋಡಿ, ನಾನೇ ಏನೂ ಹೇಳ್ತಾ ಇಲ್ಲ. ಮೀಡಿಯಾದವ್ರು ಕೇಳಿದ್ರು, ಕ್ಲಾರಿಟಿ ಕೊಡ್ತಾ ಇದ್ದೆ ಅಷ್ಟೇ. ಐ ಸೆಡ್ ಗೆಟ್ ಔಟ್! ಸರ್, ನಿಮ್ಮ ಮದುವೆಯಿಂದ 108 ಪ್ರಶ್ನೆಗಳು 108 ಸಮಸ್ಯೆಗಳು ಹುಟ್ಕೋತಿವೆ. ಫ್ಯಾಮಿಲಿಲೂ ಪ್ರಾಬ್ಲಮ್ ಆಗ್ತಿದೆ. ಇದಕ್ಕೆ ನೀವೇನು ಹೇಳ್ತೀರಾ? ಅಲ್ಲ ಸರ್, ನಿಮ್ ಮಗಳು ವಯಸ್ಸಿನ ಹುಡುಗಿನ ಮದ್ವೆ ಆಗಿದ್ದೀರಲ್ಲ, ಇದು ತಪ್ಪು ಅಂತ ನಿಮ್ಗೆ ಅನ್ಸ್ತಿಲ್ವಾ? ಆದ್ರೂ ಅವ್ರನ್ನ ಮದ್ವೆ ಆಗಿ ಕಂಪನಿ ಸಿಇಒ ಮಾಡಿದಿರಲ್ಲ, ಅದಕ್ಕೆ ಕಾರಣ ಏನು? ನೋಡಿ, ಹೇಳೋದಕ್ಕೂ ಕೇಳೋದಕ್ಕೂ ಇದು ಸರಿಯಾದ ಸಮಯ ಅಲ್ಲ. ಸಮಯ ಬಂದಾಗ ಕಾವೇರಿನ ಮದ್ವೆ ಆಗೋ ಕಾರಣ ಏನು, ಅವಳನ್ನ ನನ್ನ ಕಂಪನಿ ಸಿಇಒ ಮಾಡಿದ್ದಕ್ಕೆ ಕಾರಣ ಏನು ಅಂತ ನಿಮಗೆ ಗೊತ್ತಾಗತ್ತೆ. ಈಗ ದಯವಿಟ್ಟು ಇಲ್ಲಿಂದ ಹೊರಡಿ. ಏನು ಕಾಲ ಉತ್ತರ ಕೊಡುತ್ತೆ? ಮಣ್ಣು ಕವರ್ ಮಾಡ್ಕೊಳ್ಳೋಕ್ಕೆ ಈ ಮುದುಕ ಏನೋ ಹೇಳ್ತಾನೆ. ನಾಲ್ಗೆ ಚಪ್ಪಲಕ್ಕೆ 100 ವಿಧ, ಆದರೆ ಹೆಣ್ಣಿನ ಚಪ್ಪಲಕ್ಕೆ ಇದೊಂಥರ ಹೊಸ ವಿಧ. ದುಡ್ಡಿದ್ರೆ ಏನು ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ ಕೊಂಡ್ಕೋಬೋದು, ಎಂಥವ್ರನ್ನ ಬೇಕಾದರೂ ದಾಸಿ ಮಾಡ್ಕೋಬೋದು ಅನ್ನೋದಕ್ಕೆ ಇದೊಂಥರ ಲೇಟೆಸ್ಟ್ ಟ್ರೆಂಡಿಂಗ್ ಉದಾಹರಣೆ.